ಹುಬ್ಬಳ್ಳಿಯಲ್ಲಿ ನಡೆದಂಥ ಒಂದು ಘಟನೆ ಹಿನ್ನೆಲೆಯಲ್ಲಿ ಅದು ಜಿಮ್‌ಗೆ ಕನೆಕ್ಷನ್ ಇತ್ತು ಅಂತಂದು ಜಿಮ್ ಓನರ್ಸು ಮತ್ತು ಟ್ರೈನರ್ಸ್ ಯಾರಿದ್ದಾರೆ ಅವರು ಠಾಣವಾರು ನಾವು ಈಗಾಗಲೇ ಸಭೆಗಳನ್ನು ಕರೆಸಿ ಮಹಿಳೆಯರು ಯುವತಿಯರ ಸುರಕ್ಷತೆ ದೃಷ್ಟಿಯಿಂದ ಮತ್ತು ಅವರ ವೈಯಕ್ತಿಕ ಫೋಟೋಸ್ ಇರ್ಬೋದು, ವೀಡಿಯೋಸ್ ಇರ್ಬೋದು ಅಥವಾ ಅವರ ವೈಯಕ್ತಿಕ ವಿಷಯಗಳಿರ್ಬೋದು, ಅದ್ರ ಜೊತೆ ಯಾವ ರೀತಿ ಸ್ವಲ್ಪ ಸೂಕ್ಷ್ಮತೆಯಿಂದ ನಡ್ಕೋಬೇಕು ಅನ್ನೋದ್ರ ಕುರಿತಾಗಿ ಸೆನ್ಸಿಟೈಸ್ ಮಾಡೋ ಕಾರಣಕ್ಕಾಗಿ ಠಾಣವಾರು ನಾವು ಈಗಾಗಲೇ ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಲ್ಲಿ ನಮ್ಮ ಎಲ್ಲ ಲಾ ಆ್ಯಂಡ್ ಆರ್ಡರ್ ಪೊಲೀಸ್ ಸ್ಟೇಷನ್ ಜ್ಯೂರಿಸ್ಡಿಕ್ಷನಲ್ಲಿ ಇರುವಂಥ ಎಲ್ಲ ಜಿಮ್ಗಳು, ಜಿಮ್ ಓನರ್ಸು, ಗರಡಿ ಮನೆ ಸೇರಿದಂತೆ ಪರ್ಸ್ನಲ್ ಟ್ರೈನಿಂಗ್ ಯಾರು ಫ್ರೀಲ್ಯಾನ್ಸಿಂಗ್ ಮಾಡ್ತಾರೆ ಪ್ರತಿಯೊಬ್ಬರದ್ದು ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಒಂದು ಸಭೆಯನ್ನು ಮಾಡಿದ್ದೀವಿ. ಅದರ ಮುಂದುವರೆದ ಭಾಗವಾಗಿ ಈ ದಿನ ನಮ್ಮ ಘಟಕ ಅಂದರೆ ಹುಬ್ಬಳ್ಳಿ ಧಾರವಾಡ ಕಮಿಷನರೇಟ್ ಹಂತದಲ್ಲಿ ಇವತ್ತು ಒಂದು ಮೀಟಿಂಗನ್ನು ಮಾಡ್ತಾ ಇದ್ದೀವಿ. ಇದರಲ್ಲಿ ಎಲ್ಲ ಜಿಮ್ ಓನರ್ಸು ಮತ್ತು ಟ್ರೈನರ್ಸು ಭಾಳ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದಾರೆ. ಈಗ ಇಲ್ಲಿ 2 ವಿಷಯಗಳಿದೆ. ಒಂದು, ಮಹಿಳೆಯರ ಸುರಕ್ಷತೆ, ಯುವತಿಯರ ಮತ್ತು ವಿದ್ಯಾರ್ಥಿಗಳು, ವಿದ್ಯಾರ್ಥಿನಿಯರು ಏನು ಬರ್ತಾರೆ ಅಲ್ಲಿ ಅವರ ಸುರಕ್ಷತೆದು ಒಂದು ವಿಷಯ ಆದರೆ, ಅಟ್ ದಿ ಸೇಮ್ ಟೈಮ್ ಜಿಮ್ ಓನರ್ಸು ಕೂಡ ನಮಗೆ ಈ ಹಿಂದೆ ಎಲ್ಲ ಚುನಾಯಿತ ಪ್ರತಿನಿಧಿಗಳಿಗೂ ಅವರು ರೆಪ್ರೆಸೆಂಟ್ ಮಾಡಿದ್ದಾರೆ, ನಮ್ಮೆಲ್ಲ ಅಧಿಕಾರಿಗಳು ರೆಪ್ರೆಸೆಂಟ್ ಮಾಡಿದ್ದಾರೆ, ನನಗೂ ಕೂಡ ಬಂದು ರೆಪ್ರೆಸೆಂಟ್ ಮಾಡಿದ್ದಾರೆ. ಏನಂದರೆ ಭಾಳಷ್ಟು ಜನ ಇದನ್ನೇ ಒಂದು ಉದ್ಯೋಗದ ರೀತಿಯಲ್ಲಿ ಭಾಳಷ್ಟು ಶ್ರಮಪಟ್ಟು ತಮ್ಮ ಜೀವನದ ಎಲ್ಲ ದುಡಿಮೆಯನ್ನು ಇನ್ವೆಸ್ಟ್ ಮಾಡಿ ಒಂದು ಜಿಮ್ಮನ್ನು ಮಾಡಿಕೊಂಡು ಅದರಲ್ಲಿ ಜೀವನಾಧಾರವಾಗಿ ಅವರು ದುಡಿತಾ ಇರೋವಂಥದ್ದು, ಅದರ ಮೇಲೆ ಹೆಂಡತಿ ಮಕ್ಕಳು ಮತ್ತು ಸಾಕಷ್ಟು ಕುಟುಂಬಗಳು ಅದರ ಮೇಲೆ ಡಿಪೆಂಡ್ ಆಗಿರುವಂಥದ್ದು. ಈ ಥರ ಇನ್ಸಿಡೆಂಟ್ಗಳಿಂದ ನಮಗೆಲ್ಲ ತೊಂದರೆ ಆಗ್ತಾ ಇದೆ. ಮತ್ತು ನಮ್ಮಲ್ಲಿ ಇದೇ ಥರ ಮುಂದುವರೆದ್ರೆ ನಮ್ಮ ಆಪ್ರೇಷನ್ಸು ಕಷ್ಟ ಆಗುತ್ತೆ. ಹಾಗಾಗಿ ನಮಗೂ ಕೂಡ ಎಲ್ಲ ನಿಯಮಗಳನ್ನು ಫಾಲೋ ಮಾಡಲಿಕ್ಕೆ ನಾವು ಸಿದ್ಧರಿದ್ದೇವೆ. ನಮಗೆ ಒಂದು ಈ ಥರ ಘಟನೆಗಳು ನಮ್ಮ ಜಿಮ್ಗಳಲ್ಲಿ ನಡಿಬಾರ್ದು ಅನ್ನುವಂಥದ್ದು ಅವರ ಮನವಿಯಾಗಿತ್ತು. ಹಂಗಾಗಿ ಇವತ್ತು ಒಂದು ಸಭೆಯನ್ನು ಮಾಡಿದ್ದೀವಿ. ಅವರ ಅಹವಾಲುಗಳೇನಿದೆ ಅನ್ನುವಂಥದ್ದು ನಾವು ಕೇಳ್ತೀವಿ. ಅದ್ರ ಜೊತೆಗೆ ಯಾವ್ಯಾವ ರೀತಿ ನಿಯಮಾವಳಿಗಳನ್ನ ಫಾಲೋ ಮಾಡಬೇಕು ಅನ್ನೋಂಥದ್ದನ್ನು ಅವರಿಗೆ ಹೇಳಲಾಗುತ್ತೆ. ಅದರಲ್ಲಿ ಮುಖ್ಯವಾಗಿ ಅಂತಂದರೆ, ಮೊದಲನೇದು CCTV ಫುಟೇಜನ್ನು ಕರೆಕ್ಟಾಗಿ ಕವರೇಜ್ ಇರುವಂಥದ್ದು, ಅದಾದಮೇಲೆ ಸ್ಟೋರೇಜ್ ಇರುವಂಥದ್ದು, ದಟ್ಸ್ ಅ ಫೋರ್ಮೋಸ್ಟ್ ಥಿಂಗ್. ಎರಡನೇದು ಟೈಮಿಂಗ್ಸು ಯಾವ ರೀತಿ ಅವ್ರದ್ದು ನಡೀತಾ ಇದೆ ಅನ್ನೋಂಥದ್ರ ಕುರಿತಾಗಿ, ಮತ್ತು ಅದ್ರ ಜೊತೆಯಾಗಿ ಅಲ್ಲಿ ಟ್ರೈನರ್ಸ್ ಯಾರಿರ್ತಾರೆ, ಟ್ರೈನರ್ಸ್ ಅವರು ಸಫಿಷಿಯೆಂಟ್ ಕ್ವಾಲಿಫಿಕೇಷನ್ ಇದೆಯಾ ಅವ್ರಿಗೆ ಟ್ರೈನಿಂಗ್ ಮಾಡಲಿಕ್ಕೆ, ಮತ್ತು ಅದ್ರ ಜೊತೆ ಕ್ಲೈಂಟ್ಸ್ ಜೊತೆ ಯಾರು ಜಿಮ್ಮಿಗೆ ಬರ್ತಾರೆ ಅವ್ರ ಜೊತೆ ಯಾವ ರೀತಿ ವ್ಯವಹರಿಸಬೇಕು ಅನ್ನೋಂಥದ್ದು ಕುರಿತಾಗಿ ಕೂಡ ಅವರಿಗೆ ಕೆಲವು ಸಲಹೆಗಳನ್ನು ನಾವು ನೀಡಲಿದ್ದೇವೆ. ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ಭಾಳಷ್ಟು ಜಿಮ್ ಓನರ್ಸು ಎಸ್ಟಾಬ್ಲಿಷ್ ಮಾಡಿಬಿಟ್ಟು ಯಾರಿಗೋ ನಡೆಸ್ಲಿಕ್ಕೆ ಕೊಟ್ಟು ಹೋಗ್ಬಿಟ್ಟಿರ್ತಾರೆ. ಅವ್ರಿಗೆ ಅಕೌಂಟಬಿಲಿಟಿ ಇರಲ್ಲ. ಯಾರೋ ತಿಂಗಳ ಇಷ್ಟು ಕೊಡ್ತೀವಿ ಅಥವಾ ತಿಂಗಳ ಇಷ್ಟು ಲೀಸ್ ರೀತಿಲಿ ಕೊಡ್ತೀವಿ ಅನ್ನೋವಂಥದ್ದು ಮಾತಾಡ್ಕೊಂಡು ಕೆಲವು ಜಿಮ್ಗಳು ನಡೀತಾ ಇರೋವಂಥದ್ದು ಇದೆ. ಅಲ್ಲೇನಾಗುತ್ತೆ, ಕೆಲವರು ಭಾಳ ಜವಾಬ್ದಾರಿಯಿಂದ ನಡೆಸುವಂಥವ್ರು ಇರ್ತಾರೆ. ಅಟ್ ದಿ ಸೇಮ್ ಟೈಮ್ ಅವ್ರದ್ದು ಬಂಡವಾಳ ಇಲ್ಲದೆ ಇರೋದ್ರಿಂದ ಅಲ್ಲೇನಾದರೂ ಇಂಥ ಘಟನೆ ನಡೀಲಿಕ್ಕೆ ಸಾಧ್ಯ ಇರುವಂಥದ್ದು ಕೂಡ ಇರುತ್ತೆ. ಹಂಗಾಗಿ ಓನರ್ಗಳು ಕಂಪ್ಲೀಟ್ ಓನರ್ಶಿಪ್ ಜವಾಬ್ದಾರಿಯನ್ನು ತೊಗೋಬೇಕು ಅನ್ನುವಂಥದ್ದು. ಆಮೇಲೆ ಲೊಕೇಶನ್ಸ್ ಎಲ್ಲೆಲ್ಲಿದ್ದಾವೆ ಅಲ್ಲೆಲ್ಲ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನುವಂಥದ್ದು. ಅದ್ರ ಜೊತೆಗೆ ನಮ್ಮ ಅಧಿಕಾರಿ ಸಿಬ್ಬಂದಿಗಳು ಕೂಡ ಕಾಲಕ್ಕೆ ಭೇಟಿ ನೀಡಿ ಅಲ್ಲೇನಾದರೂ ತೊಂದರೆ ಆಗ್ತಾ ಇದೆಯಾ ಯಾರಿಗಾದರೂ ಅನ್ನೋಂಥದ್ದು ಕೂಡ ಪರಿಶೀಲನೆ ಮಾಡಲಿಕ್ಕೆ ನಾನು ಸೂಚನೆ ನೀಡಿದ್ದೇನೆ. ಒಟ್ಟಾರೆಯಾಗಿ ಈ ರೀತಿ ಘಟನೆಗಳು ಮರುಕಳಿಸಬಾರ್ದು ಅನ್ನುವಂಥದ್ರ ಹಿನ್ನೆಲೆಯಲ್ಲಿ ಎಲ್ಲದಕ್ಕಿಂತ ಮುಖ್ಯವಾಗಿ ಯುವತಿಯರು, ಮಹಿಳೆಯರು, ವಿದ್ಯಾರ್ಥಿನಿಯರು ಯಾರು ಜಿಮ್ಗಳಿಗೆ ಹೋಗ್ತಾರೆ ಅವರ ಸುರಕ್ಷತೆ ಏನಿದೆ ಅದು ಕಾಂಪ್ರಮೈಸ್ ಆಗಬಾರ್ದು ಅನ್ನೋ ದೃಷ್ಟಿಯಲ್ಲಿ ಈ ಒಂದು ಸಭೆ. ಸರ್, ಟೋಟಲ್ ಎಷ್ಟು ಜಿಮ್ ಅದನ್ನು ತಗೋಬೇಕು, ನಂಬರ್ಸ್ ತಗೋಬೇಕು. ಆಮೇಲೆ ಈ ಮಹಿಳಾ ಟ್ರೈನರ್ ಇಲ್ಲ ಅಂತಂದು ಕೆಲವೊಂದು ಜಿಮ್ನಲ್ಲಿ ಬಹುತೇಕ ಈಗ ನೋಡಿ, ಜಿಮ್ಮಿಗೆ ಈಗ ನಾವು ಎಲ್ಲ ಜಿಮ್ಗೆ ಹೋಗಿರೋರು, ತಾವುಗಳೆಲ್ಲ ಜಿಮ್ಗೆ ಹೋಗಿರೋರು ಭಾಳಷ್ಟು ಜನ. ಇದರಲ್ಲಿ ಏನಾಗುತ್ತೆ, ನಾನು ಗಮನಿಸ್ದಂಗೆ ಎಲ್ಲ ಜಿಮ್ಗಳಲ್ಲಿ ಮಹಿಳಾ ಟ್ರೈನರ್ಗಳಿರಲ್ಲ. ಫಸ್ಟ್ ಆಫ್ ಆಲು ನಮ್ಮ ಹುಬ್ಬಳ್ಳಿ ಅಂತ ನಗರದಲ್ಲಿ ಫಸ್ಟ್ ಆಫ್ ಆಲ್ ಜಿಮ್ಗಳಿರೋದು ಸಂಖ್ಯೆ ಅನುಗುಣವಾಗಿ ಅಲ್ಲಿ ಮಹಿಳಾ ತರಬೇತಿದಾರರು ಇಲ್ಲ ಅನ್ನುವಂಥದ್ದು ಒಂದು ಕೆಲವು ಸಂಘಟನೆಗಳು ವಿಷಯವನ್ನು ರೈಸ್ ಮಾಡಿದ್ದಾರೆ. ಅದ್ರ ಬಗ್ಗೆ ಕೂಡ ಚರ್ಚೆ ಮಾಡಲಾಗುತ್ತೆ. ಬಹಳಷ್ಟು ಯುವತಿಯರು ಈಗ ಒಂದೊಂದು ವಿಡಿಯೋ ಆಗ್ತದೆ ಸರ್. ಕೆಲವೊಂದು ಜನ ದೂರ ಕೊಡ್ಲಿಕ್ಕೂ ಹಿಂದೇಟ್ ಆಗ್ತದೆ. ಅಂಥವ್ರಿಗೆ ಏನು ಹೇಳ್ತೀವಿ ಸರ್ ಯುವತಿಯರು ಏನೋ ಗಮನಿಸೋದು? ನೋಡಿ, ನಾನು ಭಾಳ ಸ್ಪಷ್ಟವಾಗಿ ಎಲ್ಲರಿಗೂ ಒಂದು ಸಲಹೆಯನ್ನು ಕೊಡುವಂಥದ್ದು, ಯಾರಿಗೆ ಆಗಲಿ, ಅದು ಶಾಲೆಯಲ್ಲಿರ್ಬೋದು, ಕಾಲೇಜಲ್ಲಿರ್ಬೋದು, ಜಿಮ್ಮಲ್ಲಿರ್ಬೋದು, ವರ್ಕಿಂಗ್ ಪ್ಲೇಸಲ್ಲಿರ್ಬೋದು, ಆಮೇಲೆ ಮನೆಗಳಲ್ಲಿರ್ಬೋದು, ಮನೆ ನೇಬರ್ಹುಡ್ಡಲ್ಲಿರ್ಬೋದು, ಎಲ್ಲೇ ಆಗಲಿ ಯಾವುದೇ ಹಂತದಲ್ಲಿ ತೊಂದರೆ ಆದಂಥ ಸಂದರ್ಭದಲ್ಲಿ ಇಮಿಡಿಯೇಟಾಗಿ ಬಂದು ಕಂಪ್ಲೇಂಟ್ ಕೊಡಬೇಕು. ಯಾಕಂದರೆ ವಿಷಯ ಏನು ಇದೆ ಅನ್ನುವಂಥದ್ದನ್ನು ನಾವು ಧ್ವನಿ ಎತ್ತದೇ ಇದ್ದರೆ, ಇವಾಗ ಭಾಳಷ್ಟು ಈ 2 ಪ್ರಕರಣಗಳು ಸೇರಿದಂತೆ ಇನ್ನು ಬೇರೆ ಬೇರೆ ಪ್ರಕರಣಗಳಲ್ಲಿ ನಾವು ಗಮನಿಸ್ದಂಗೆ ಕುಟುಂಬ ಸದಸ್ಯರಿಗೆ ಹೇಳಿರ್ತಾರೆ, ಮರ್ಯಾದೆಗೆ ಹಂಚ್ಬಿಟ್ಟು ಹೊರಗಡೆ ಬರೋಕ್ಕೆ ಹೋಗಲ್ಲ. ಕೆಲವು ಸಂದರ್ಭದಲ್ಲಿ ಅವರ ಸಮಾಜದ ಮುಖಂಡರ ಹತ್ರ ಹೇಳಿರ್ತಾರೆ, ಕೆಲವರು ಅಲ್ಲಿ ಸ್ಥಳೀಯ ಕಾರ್ಪೊರೇಟರ್ ಹತ್ರ ಹೇಳಿರ್ತಾರೆ, ಅಲ್ಲಿ ಯಾರೋ ಅವರ ಗುರುಗಳ ಹತ್ರ ಹೋಗಿ ಹೇಳಿರ್ತಾರೆ. ಸೊ ಅದನ್ನು ವಿಷಯವನ್ನು ಮುಚ್ಚಿಡೋಂಥ ಕೆಲಸ ಮಾಡಬಾರ್ದು ಯಾರು.
ಈ ಥರದ್ದು ಘಟನೆಗಳು ಗಮನಕ್ಕೆ ಬಂದ ತಕ್ಷಣ ಅದು ಪೊಲೀಸ್ ಠಾಣೆಗೆ ಮಾಹಿತಿ ಬಂದಂಥ ಸಂದರ್ಭದಲ್ಲಿ ನಮಗೆ ಪ್ರೊಯಾಕ್ಟಿವ್ ಆಗಿ ರೆಸ್ಪಾಂಡ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಹಂಗಾಗಿ ಯಾವುದೇ ಅಫೆನ್ಸ್ ಇರ್ಬೋದು, ಅದು ಮಕ್ಕಳ ಮೇಲಿನ ಪ್ರಕರಣ ಇರ್ಬೋದು, ಯುವತಿಯರ ಮೇಲಿನ ಇರ್ಬೋದು, ಈ ಪೋಕ್ಸೋ ಪ್ರಕರಣಗಳಲ್ಲೂ ಕೂಡ ನಾನು ಗಮನಿಸಿದಂಗೆ ಎಷ್ಟೋ ಪ್ರಕರಣಗಳು ಈ ಥರ ಮೊಲೆಸ್ಟೇಷನ್ ಆಗಲಿ ಅಥವಾ ಸೆಕ್ಷುವಲ್ ಅಬ್ಯೂಸ್ ಆಗಲಿ ಆಗಿದ್ದರೆ ಮರ್ಯಾದೆಗೆ ಹಂಚ್ಕೊಂಡು ನಾಳೆ ದಿನ ಮಗು ಭವಿಷ್ಯ ಈ ಥರ ಎಲ್ಲ ವಿಚಾರ ಮಾಡಿಕೊಂಡು ಪೇರೆಂಟ್ಸೇ ಎಷ್ಟೋ ಸರಿ ಬಂದು ಕಂಪ್ಲೇಂಟ್ ಕೊಡ್ಲಿಕ್ಕೆ ಮುಂದಾಗಲ್ಲ. ಹಂಗಿದ್ದಾಗ ಏನಾಗುತ್ತೆ, ಯಾರು ಅಫೆನ್ಸ್ ಮಾಡುವಂಥ ಮನಸ್ಥಿತಿ ಇರ್ತಾರೆ ಅಂಥವ್ರು ಇನ್ನೂ ಹೆಚ್ಚು ಎಂಬೋಲ್ಡನ್ ಆಗ್ತಾರೆ. ಹಾಗಾಗಿ ನಾನು ಮನವಿ ಮಾಡುವಂಥದ್ದು, ಎಲ್ಲೇ ಅಫೆನ್ಸ್ ಆಗಿದೆ ಅನ್ನೋಂಥದ್ದು ಗಮನಕ್ಕೆ ಬಂದ ತಕ್ಷಣ ಅದನ್ನು ಠಾಣೆಗೆ ತಲುಪಿಸುವಂಥದ್ದು, ನಮ್ಮ ಆಫೀಸಿಗೆ ವಿಷಯವನ್ನು ತಿಳಿಸುವಂಥದ್ದು ಮಾಡಬೇಕು. ಮತ್ತು ಎಲ್ಲ ಪ್ರಕರಣಗಳು, ಯಾವುದೇ ಒಂದು ಮಹಿಳೆ ಇರ್ಬೋದು, ಮಕ್ಕಳಿರ್ಬೋದು, ಯುವತಿಯರಿರ್ಬೋದು, ಅವರ ಒಂದು ತೊಂದರೆ ಆಗಿರುವಂಥ ಪ್ರಕರಣಗಳಲ್ಲಿ ಕಂಪ್ಲೇಂಟ್ ಆದಂಥ ಸಂದರ್ಭದಲ್ಲಿ ನಾವೆಲ್ಲ ಪ್ರಿಕಾಷನರಿ ಮೆಷರ್ಸ್ ತೊಗೊತೀವಿ. ಮಹಿಳೆಯ ಹೆಸರು, ಯುವತಿಯ ಹೆಸರು, ಮಕ್ಕಳ ಹೆಸರು, ಅವರ ಗುರುತು, ಅವ್ರ ಫೋಟೋಗ್ರಾಫು, ಅವ್ರ ವಿಡಿಯೋ ಯಾವುದನ್ನು ನಾವು ಅದನ್ನು ಡಿಸ್ಕ್ಲೋಸ್ ಮಾಡೋಂಗಿಲ್ಲ. ಈವನ್ ಮಾಧ್ಯಮದವ್ರಿಗೂ ನಾನು ಮನವಿ ಮಾಡುವಂಥದ್ದು, ಈ ಥರ ಪ್ರಕರಣಗಳಲ್ಲಿ ನಾನು ಕೆಲವು ಕಡೆ ನೋಡಿದೆ, ಅವರು ಆ್ಯಸ್ ಇಟ್ ಈಸ್ ಏನು ಕೆಲವರು ಅವ್ರ ಡಿಫೆನ್ಸಲ್ಲಿ ಏನು ವಿಡಿಯೋ ಕೊಟ್ಟಿದ್ದಾರೆ, ಫೋಟೋ ಕೊಟ್ಟಿದ್ದಾರೆ, ಅವು ಯಥಾವತ್ತಾಗಿ ಹಂಗಂಗೆ ಕೆಲವು ಕಡೆ, ಎಲ್ಲ ಕಡೆ ಅಲ್ಲ, ಕೆಲವು ಕಡೆ ಪ್ರಸಾರ ಆಗಿದೆ. ಅದ್ರ ಬಗ್ಗೆ ಸ್ವಲ್ಪ ಜುಡಿಷಿಯಸ್ ಆಗಿ ವಾಚ್ ಮಾಡಿ ಪ್ರಸಾರ ಮಾಡಬೇಕು ಅಂತ ನಾನು ಮನವಿ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ. ಎರಡು ಪ್ರಕರಣ ಎಷ್ಟು ಜನ ಅರೆಸ್ಟ್ ಆಗ್ತಾರೆ ಟೋಟಲಿ? ಈ 2 ಪ್ರಕರಣಗಳಲ್ಲಿ ಪ್ರಕರಣದ ಆರೋಪಿ ಯಾರಿಗೆ ಕೊಟ್ಟಿದ್ರು ಆರೋಪಿಗಳಿಬ್ಬರು ಅರೆಸ್ಟ್ ಆಗಿದೆ.